ಮತ್ತೆ ಚಿಗುರಿ ಈಗ ಹೂವಾಗಿದೆ, ಮೊದಲನೇ ಹೂ. ರಸ್ಕ್ ತಂದಿದ್ದಾರೆ ನೋಡಿ ಅಪ್ಪ, ಅವರಿಗೆ ತರೋದು ಇವರಿಗೆ ಹಾಕೋದು. ವೈನ್ ಮಾಡುವ ಅಂತ, ಕುಡಿಲಿಕ್ಕೆ ಯಾರಿಲ್ಲ, ನಾನೊಂದು ಟ್ರೈ. ಈ ಒಂದು ಡಬ್ಬದಲ್ಲಿ ಹಾಕಿಡೋದು, ಗಾಜಿನ ಡಬ್ಬ. ಆಮೇಲೆ ಇದಕ್ಕೆ ಇದರ ಅರ್ಧದಷ್ಟು ಸಕ್ಕರೆ ಹಾಕಬೇಕು, ಅಂದರೆ ಒಂದಿಷ್ಟು ಸಕ್ಕರೆ ಹಾಕಬೇಕು, ಒಂದು ಒಡಿಶಾದಿಂದ. ಸೊ ಅವರಿಗೆ ಕೊಟ್ಟದ್ದು ನಾನು. ಅವರು ದಾರು ಅಚ್ಚಹೆ ಅಂತ ಹೇಳಿ, ಕಲರೇ ಇಲ್ಲ ಇದಕ್ಕೆ. ಚಾಪೆ ಒಳ್ಳೆ ಸಿಗುಂಟು. ಹೌದಾ? ಎಂತಂದರೆ ಚೂರು ಆಟ ಆಡಲಿ ಅಂತ ಹೇಳಿ ಬಿಟ್ಟದ್ದಾಯ್ತಾ, ಇವಳು ಸಿಗುವುದೇ ಇಲ್ಲ ಅಂತ ಕರೆಯೋದು. ನಂದು ರೆಸ್ಪಾನ್ಸ್ ಸಿಕ್ಕಿದ ತಕ್ಷಣ ಇನ್ನೊಂದ್ಸಲಿ ಕರೆಯೋದು. ಗೌರಮ್ಮ ಮಕ್ಕಳಿ ಕರೆಯೋದು, ಬರ್ತಿದ್ದೆ. ನನ್ನ ನೋಡ್ಕಿಕೊಂಡು ಬಂದದ್ದು ಕಾಡಿಗೆ ಸೀದಾ ಅಂತ. ಇವಳು ಇಲ್ಲಿ ಅಜ್ಜವ್ ಹಾಕಿ ನಾನು ಮನೆ ಕೊಂಡೋಗಿ ಹಾಕಿದೆ. ಇವಳಿಗೆ ರಸ್ತೆ ಗೊತ್ತಿಲ್ಲದ ಈಗ ಬರ್ತಿದ್ದಾಳೆ. ನಾನು ಕರೆದೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗಿದು ವರ್ಕ್ ಆಯಿತು. ಅಂದರೆ ನಾನು ಇವತ್ತು ಬೆಳಿಗ್ಗೆ ಬೇಗ ವ್ಲಾಗ್ ಅಪ್ಲೋಡಿಗೆ ಹೋಗಿದ್ದೆ, ಆದರೂ ಕೂಡ ವ್ಲಾಗ್ ಅಪ್ಲೋಡಿಗೆ 45 ಮಿನಿಟ್ಸ್ ಆಯಿತು. ಅಂದರೆ ನಿನ್ನೆದದು ಸ್ವಲ್ಪ ಲಾಂಗ್ ಇತ್ತು ವೀಡಿಯೋ, ಹಾಗೆ ಅದು ಅಪ್ಲೋಡ್ ಮಾಡಿ ಬಂದು ಒಂದು ಕಟ್ಟ ಬಜಾವ್ ಮಾಡಿ ಆಯಿತು. ಮತ್ತು ಒಂದು ಸ್ವಲ್ಪ ರಾಶಿ ಮಾಡಿಟ್ಟಿದ್ದೇನೆ, ನಾಳೆಗೆ ಸಹ ಇರಲಿ ಅಂತ ಹೇಳಿ. ಇನ್ನು ದನಗಳಿಗೊಂದು ಕುಡಿಲಿಕ್ಕೆ ಕೊಟ್ಟು ಅವ್ರು ಅನ್ಬಿಡಬೇಕು. ಇವಾಗ ಅಪ್ಪ ಎಂತಕ್ಕೂ ಸಹ ಹೆಲ್ಪಿಗೆ ಬರೋದಿಲ್ಲ. ಅಂದರೆ ಅವರು ಒಂದು ವರ್ಕ್ ಮಾಡ್ತಿದ್ದಾರೆ. ಅದೇ ನೋಡಿ, ನಾನು ಮೊನ್ನೆ ಹೇಳಿದ್ದೆ ಅಡಿಕೆಯನ್ನು ಬೇರೆ ಬೇರೆ ಡಿವೈಡ್ ಮಾಡೋದು ಅಂತ. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕಾಗ್ತದೆ. ಅಂದರೆ ಅಡಿಕೆನ ಬೇರೆ ಬೇರೆ ಸಪ್ರೇಟ್ ಮಾಡಿ ಸಪ್ರೇಟ್ ಹಾಕಬೇಕು, ಒಳ್ಳೆಯದು ಅಡಿಕೆ ಯಾವುದು ಅಂತ ನೋಡಿ ಕಲರ್ ಬ್ಲೈಂಡ್ನೆಸ್ ಬರ್ತದೆ. ನನಗೆ ಹಾಗೆ ಆಗಬೇಕಾದ್ರೆ ಅವರಿಗೆ ಹೇಗಾಗ್ಬೋದು? ಸೊ ಅವರು ಬೆಳಗ್ಗಿಂದ ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. 9 ಗಂಟೆಯಿಂದ ಸಂಜೆ 4:30-5 ಗಂಟೆ ತನಕ. ನಂದು ಹಾಲು ಕೊಡೋದು ಡೈರಿ ಕೊಟ್ಟು ಬರೋ ತನಕ ಸಹ ಅದು ವರ್ಕ್ ಇರ್ತದೆ. ಊಟಕ್ಕೆ, ಚಹಾಕ್ಕೆ ಮತ್ತು ಮಧ್ಯಾಹ್ನ ಮಲಗಲಿಕ್ಕೆ, ರೆಸ್ಟ್ ಮಾಡಲಿಕ್ಕೆ ಇಷ್ಟು ಹೇಳ್ತಾರೆ ಬಿಟ್ಟರೆ ಅವರು ಫುಲ್ ಟೈಮ್ ಅದೇ ವರ್ಕ್ ಮಾಡ್ತಿರ್ತಾರೆ. ಹಾಗಾಗಿ ಇವಾಗ ಹೊರಗೆ ಮೇಂಟೆನೆನ್ಸ್ ಎಲ್ಲ ನಾನೇ ಮಾಡಬೇಕು. ಹಾಗೆ ದನಗಳಿಗೊಂದು ಕುಡಿಲಿಕ್ಕೆ ಕೊಟ್ಟು ಹೊರನೊಂದು ಹೊರಗೆ ಬಿಡುವ. ಇದು ನಾನು ಮತ್ತು ಗಣಿಯವರು ಸುಬ್ರಹ್ಮಣ್ಯ ಜಾತ್ರೆಯಿಂದ ತಗೊಂಡದ್ದು. ಷಷ್ಠಿಯಲ್ಲಿ ಜಾತ್ರೆಯಲ್ಲಿ ಗಿಡ ಸೇಲ್ಗೆ ಬಂದಿತ್ತು. ಹಾಗೆ ಒಂದು ಗಿಡ ಅವರು ಹಿಂದೆ ಮುಂದೆ ಎಲ್ಲ ನೋಡಿ ತಗೊಂಡ್ರು 100 ರೂಪಾಯಿಗೆ. ಇದರಲ್ಲಿ ಹೂ ಆಗ್ತಾ ಉಂಟು. ಆದರೆ ಮೊನ್ನೆ ಒಂದು ಸ್ವಲ್ಪ ಇದಕ್ಕೆ ಹುಳ ಬಿದ್ದಿತ್ತು, ಮದ್ದೆಲ್ಲ ಸ್ಪ್ರೇ ಮಾಡಿ ಚೂರು ಕಡಿಮೆ ಆಗಿದೆ, ಮೊಗ್ಗಾಗಿದೆ ನೋಡಿ. ಅಂದರೆ ನಾವು ತಗೊಂಡದ್ದು ಆಗ್ತದೆ ಅಂತ ಆಯಿತು. ಇದರಲ್ಲಿ ಸಹ ಹೊಸತ್ತು ಮೊಗ್ಗಾಗಿದೆ. ಇದು ಮುಂಚೆ ಇತ್ತು ಗಿಡ, ಅಚ್ಚೋಕ ಸತ್ತೋಗಿ ಆದಮೇಲೆ ಅಚ್ಚೋಕ ಮತ್ತೆ ಕೊಟ್ಟು ಈಗ ಮತ್ತೆ ಆಗ್ತಾ ಉಂಟು ಗಿಡ. ಇದು ಕೂಡ ಗಿಡ ಮುಂಚೆ ಇತ್ತು ನಮ್ಮ ಮನೆಯಲ್ಲಿ, ಬೇರೆ ಪೋರ್ಷನಲ್ಲಿ ಇತ್ತು. ಅದೀಗ ಸತ್ತೋಗಿ ಆದಮೇಲೆ ಅಚ್ಚೋಕ ಗಿಡ ಕೊಟ್ಟು ಮತ್ತೆ ಚಿಗುರಿ ಈಗ ಹೂವಾಗಿದೆ, ಮೊದಲನೇ ಹೂ. ನನಗೆ ಒಂದು ತುಂಬ ಖುಷಿ, ಯಾಕಂದರೆ ಗಿಡ ಎಲ್ಲ ಮಿಸ್ ಆಯಿತು ಅಂತ ತುಂಬ ಬೇಜಾರಾಗ್ತಿತ್ತು. ಇವಾಗ ಆಗ್ತಾ ಉಂಟಲ್ಲ. ಕ್ಯೂಟಿ ಪೈ ನೋಡಿ, ಅವಳು ನಂದು ವ್ಲಾಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೆಯ್ಟ್ ಮಾಡ್ತಾ ಇದ್ಲು ನಾನು ಬರ್ತೇನಾ ಅಂತೇಳಿ. ಅಂದರೆ ಅವಳ ಪ್ಲೇಸಿಗೆ ಕಟ್ಟಬೇಕು. ಅವಳು ಕಾದು ಕೂತ್ಲು, ಇವಳು ಬರುವ ಅಂದಾಜಿಲ್ಲ, ನಾನು ಕೂರ್ತೇನೆ ಅಂತ. ಇನ್ನು ಇವರಿಗೊಂದು ಕುಡಿಲಿಕ್ಕೆ ಕೊಡುವ, ಆಮೇಲೆ ಅಮ್ಮನವರನ್ನು ಹೊರಗೆ ಬಿಡಬೇಕು. ಮಗು ಕುಡಿಲಿಕ್ಕೆ ಕೊಟ್ಟಾಯಿತು ಬೆಳಗ್ಗೆದು. ಅವಳು ಸಹ ಕುಡಿತಾ ಇದ್ದಾಳೆ. ಇವಳು ಈಗ ಕುಡಿಯೋದಿಲ್ಲ, ಹಾಲು ಕುಡಿದಿದ್ದಾಳಲ್ಲ. ಅಮ್ಮನವ್ರು ಹೋಗಿ ಆದಮೇಲೆ ಮತ್ತೆ ನೆನಪಾಗಿ ಕುಡಿತಾಳೆ. ಹೋಗುವ ಕೂರಣ್ಣ. ಟಿಂಕಿ, ಹೈ ಟಿಂಕಿ ಬಾಬು. ನನಗೆ ಅಪ್ಪ ನನ್ನ ಕೈಕಂಬಕ್ಕೆ ಬಿಡಲಿಕ್ಕೆ ಹೋಗ್ಲಿಕ್ಕಿತ್ತು. ಅವರನ್ನು ಕೈಕಂಬಕ್ಕೆ ಬಿಟ್ಟು ಬಂದೆ. ಅಂದರೆ ಅವ್ರಿಗೆ ಕಡಬಕ್ಕೆ ಹೋಗ್ಲಿಕ್ಕುಂಟು ಮೆಡಿಸಿನ್ ತಗೊಂಡು ಬರಲಿಕ್ಕೆ. ಹಾಗೆ ಅವ್ರು ಹೋಗ್ತೇನೆ ಅಂತ ಹೇಳಿದರು. ಪ್ಲ್ಯಾನ್ ಇರಲಿಲ್ಲ. ಮತ್ತೆ ಒಂದು ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ತಿಂದಾದ್ಮೇಲೆ ಹೇಳಿದರು ನನ್ನೊಮ್ಮೆ ಕೈಕಂಬಕ್ಕೆ ಬಿಡು ಅಂತ. ಹಾಗೆ ಅವರನ್ನು ಬಿಟ್ಟು ಬಂದು ಈಗ ಮನೆಗೆ ತಲುಪಿದೆ. ಗೈಸ್, ನಿಮಗೊಂದು ನಾನು ಸರ್ಪ್ರೈಸ್ ತೋರಿಸ್ತಿದ್ದೇನೆ. ನಮ್ಮ ಮನೆಯ ದನ ನೋಡಿ, ಒಂದು ಬೈಪಣೆಯಲ್ಲಿ ಮಲಗಿದೆ, ಒಂದು ಹಟ್ಟಿಯಲ್ಲಿ ಉಂಟಲ್ಲ ಸುಬ್ಬಮ್ಮ ಅಲ್ಲಿದ್ದಾಳೆ. ಇನ್ನೊಂದು ದನ ನೋಡಿ
ಬೈಪನೆಯಲ್ಲಿ ಮಲಗಿದ್ದೆ. ಕೂರ ಅಷ್ಟು ಜಾಗ ಉಂಟು ಕೊಟ್ಟಿಗೆಯಲ್ಲಿ, ನಿನ್ನನ್ನು ಕಟ್ಟುವಲ್ಲಿ, ಇಲ್ಲಿ ಬಂದು ಮಲಗುದಾ? ಕುರೀಶ, ಹೇ ಕುರೀಶ, ತೋರಿಸು ಮುಖ ತೋರಿಸು ನಿಂದು. ಅವಳಿಗೆ ಕಂಪನಿ ಕೊಡುದಾ ಅಂತ ನೋಡಿ. ವಾಟರ್ ಆ್ಯಪಲ್ ಸುಮಾರು ಹಣ್ಣಾಗಿದೆ. ಸೊ ಇದನ್ನು ನಾನು ಈ ಸಲ ಒಂದು ಪ್ರಯೋಗ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಏನಂತ ಹೇಳಿದರೆ ವೈನ್ ಮಾಡುವ ಅಂತ. ಕುಡಿಲಿಕ್ಕೆ ಯಾರಿಲ್ಲ, ನಾನೊಂದು ಟ್ರೈ ಮಾಡೋದು ಹೇಗಾಗ್ತದೆ ಅಂತ. ಯಾಕಂದರೆ ಇದು ಹುಳಿ ಅಲ್ವಾ, ಸೊ ಹೇಗಾಗ್ತದೆ ಅಂತ ಗೊತ್ತಿಲ್ಲ, ನೋಡುವ. ಏನಂದರೆ ನಮ್ಮ ಮನೆಯಲ್ಲಿ ಇದನ್ನು ತಿನ್ನಲಿಕ್ಕೆ ಯಾರಿಲ್ಲ. ನಾವು ಸ್ಕೂಲಿಗೆ ಹೋಗುವಾಗ ಮತ್ತು ಶಾಲೆಗೆ ಹೋಗುವಾಗ, ಹೈಸ್ಕೂಲು, ಪ್ರೈಮರಿ, ಡಿಗ್ರಿ, ಕಾಲೇಜ್ ಎಲ್ಲ ಪ್ರತಿ ಸಲ ಹೋಗುವಾಗ ಇದು ಸೀಸನಲ್ಲಿ ಶಾಲೆಗೆ ಕೊಂಡೋಗೋದು, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದು, ತಿನ್ನೋದು, ಉಪ್ಪು ತಗೊಂಡೋಗೋದು ಮತ್ತು ಎಲ್ಲ ಹೀಗೆ ಮಾಡ್ತಾಯಿದ್ವಿ. ಬಟ್ ಇವಾಗ ಯಾರು ಸ್ಕೂಲಿಗೆ ಹೋಗೋರಿಲ್ಲ, ಹಾಗಾಗಿ ಎಲ್ಲ ಹೀಗೆ ಬೀಳ್ತಾ ಉಂಟು. ನನ್ನ ಗಣಿ ಬಂದರೆ ಒಂದೆರಡು ತಿಂತಾರೆ ಅಷ್ಟೇ, ಅದು ಮತ್ತು ಹುಳಿ ಅಲ್ಲ. ಮಧ್ಯಾಹ್ನ ಆಯಿತು. ಅಪ್ಪ ಕಳಬಕ್ಕೆ ಹೋದವರು ಕೈ ಕಂಬಕ್ಕೆ ರೀಚ್ ಆಗಿದ್ದಾರೆ. ಅವರು ಕಾಲ್ ಮಾಡಿದರು, ಹಾಗೀಗ ಅವರನ್ನು ಪಿಕ್ ಮಾಡಲಿಕ್ಕೆ ಹೋಗೋದು. ಬನ್ನಿ ಹೋಗುವ. ತುಂಬ ಚಾಲೆ. ಅಪ್ಪ ತಲುಪಿದ್ರು ಇವರಿಬ್ರು ನೋಡಿ. ಹಾಂ ಆಯಿತು, ಇನ್ನು ಅಲ್ಲಿ ಹೋಗಿ ದೇವರ ಕೊನೆಗೆ ಹೋಗಿ ಸೀದಾ ಟಿಂಕಿ ಕೂರ. ಹಾಯ್ ಹಾಯ್, ರಸ್ಕ್ ತಂದಿದ್ದಾರೆ ನೋಡಿ ಅಪ್ಪ. ಅವರಿಗೆ ತರೋದು ಇವರಿಗೆ ಹಾಕೋದು, ಅದಕ್ಕೆ ಅವ್ರು ಗೇಟ್ ಹತ್ರ ಕಾಯೋದು ಅಂತ ಇವರು ಅಪ್ಪ ಬರುವಾಗ. ಗಿರೀಶ ಹ್ಯಾಪಿ ಹ್ಯಾಪಿ. ಈ ವಾಟರ್ ಆ್ಯಪಲ್ ಉಂಟಲ್ಲ, ಇದನ್ನು ಆವಾಗೊಮ್ಮೆ ನೀರಲ್ಲಿ ಹಾಕಿ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ. ಆಮೇಲೆ ಈಗ ಸಂಜೆ ಆದಮೇಲೆ ಇದನ್ನು, ಅದರಲ್ಲಿ ಸೀಡ್ಸ್ ಇರ್ತದೆ, ಅದನ್ನು ಸಪ್ರೇಟ್ ಮಾಡಿ ಎರಡೆರಡು ಭಾಗ ಮಾಡಿ ಈ ಒಂದು ಡಬ್ಬದಲ್ಲಿ ಹಾಕಿಡೋದು, ಗಾಜಿನ ಡಬ್ಬ. ಆಮೇಲೆ ಇದಕ್ಕೆ ಇದರ ಅರ್ಧದಷ್ಟು ಸಕ್ಕರೆ ಹಾಕಬೇಕು, ಅಂದರೆ ಒಂದಿಷ್ಟು ಸಕ್ಕರೆ ಹಾಕಬೇಕು, ಒಂದು 5-6 ಸ್ಪೂನ್ ಹಾಕಿಡಬೇಕು. ಆಮೇಲೆ ಇದು ಕೊಳಿತದೆ 1 ವೀಕ್ ಆದಮೇಲೆ ಇದರದ್ದು ನೀರೆಲ್ಲ ಸಪ್ರೇಟಾಗಿ. ಆಮೇಲೆ ಇದು ಸಕ್ಕರೆ ಎಳ್ಕೊಂಡು ಅದನ್ನು ಸಹ ತಿನ್ನಲಿಕ್ಕೆ ಆಗ್ತದೆ, ಅಂದರೆ ಇದನ್ನು, ಈ ಪಾರ್ಟನ್ನು. ಮತ್ತು ಆ ನೀರನ್ನು ಸಹ ಯೂಸ್ ಮಾಡ್ಬೋದು. ಅದು ಸ್ಮೆಲ್ ಉಂಟಲ್ಲ, ವೈನ್ ಹಾಗೆ ಬರ್ತದೆ. ಅಂದರೆ ಅದು ಒಂದು 2 ಮಂತ್ಸ್ ಎಲ್ಲ ಆಗಬೇಕು ಹಾಗೆ ಸ್ಮೆಲ್ ಬರಲಿಕ್ಕೆ. ಈ ಸಲ ಹೇಗೆ ಆಗ್ತದೆ ಅಂದರೆ ಟ್ರೈ ಮಾಡುವ ಅಂತ ಇದ್ದೇನೆ. ಇದು ಆದಮೇಲೆ ನಾನು ಹೇಗಿರ್ತದೆ ಅಂತ ಸಹ ನಿಮಗೆ ವ್ಲಾಗಲ್ಲಿ ತೋರಿಸ್ತೇನೆ, ಅಂದರೆ 1 ಮಂತ್ ಆದಮೇಲೆ ಇದರದ್ದು ಸ್ಮೆಲ್ ಹೇಗಿರ್ತದೆ ಅಂತ. ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಿರೋದಂದರೆ, ನಾನೊಂದು PUCಯಲ್ಲಿ ಒಮ್ಮೆ ಟ್ರೈ ಮಾಡಿದ್ದೆ. ಅಂದರೆ ಅದು ಜಾಮ್ ಆಗಲಿಕ್ಕೋಸ್ಕರ ಮಾಡಿದ್ದು, ಜಾಮ್ ಆಗ್ತದೆ ಅಂತ ಹೇಳಿಬಿಟ್ಟು ಅದನ್ನು ಟ್ರೈ ಮಾಡಿದ್ದು. ಅದು ವೈನ್ ಸ್ಮೆಲ್ ಬರ್ತಾಯಿತ್ತು, ಅದಂದರೆ ವೈನ್ ಥರ ಬರ್ತಾಯಿತ್ತು. ಅದು ಹೇಗೆ ನನಗೆ ಗೊತ್ತಾಯ್ತು ಅಂತೇಳಿದ್ರೆ, ನಮ್ಮಲ್ಲಿ ಒಡಿಶಾದ ಅಪ್ಪಂದು ಫ್ರೆಂಡ್ಸ್ ಬಂದಿದ್ದರು ಒಡಿಶಾದಿಂದ. ಸೊ ಅವರಿಗೆ ಕೊಟ್ಟದ್ದು ನಾನು. ಅವರು ದಾರು ಅಚ್ಚಹೆ ಅಂತ ಹೇಳಿ 2 ಸಲ ಕುಡಿದಿದ್ದಾರೆ. ಅಂದರೆ ಅದನ್ನು ನಾನು ಕೊಂಡು ಹೋಗಬೇಕಂತ ಸಹ ಕೇಳಿದರು. ಸೊ ಅವರಿಗೆ ಕೊಟ್ಟಿದ್ದೇನೆ ಸಹ ನಾನು. ಅಂದರೆ ನಾನೊಂದು ಗಾಜಿದು ಡಬ್ಬದಲ್ಲಿ ಟ್ರೈ ಮಾಡಿದ್ದು, ಜಾಮ್ ಮಾಡಲಿಕ್ಕೆ ಹೋದ್ದು, ಅದು ವೈನ್. ಸೊ ಅಷ್ಟು ಒಳ್ಳೆ ಸ್ಮೆಲ್ ಬರ್ತದೆ ಅಂತ ಹೇಳಿಬಿಟ್ಟು ಅವರು ತಗೊಂಡೋಗಿದ್ದಾರೆ ಅದನ್ನೊಂದು ಬಾಟ್ಲಲ್ಲಿ ಹಾಕಿ. ಸುಮಾರೇನು ಮಾಡಲಿಲ್ಲ. ಸೊ ಅದನ್ನು ಈ ವರ್ಷ ನಾನು ಟ್ರೈ ಮಾಡುವಂತ ಇದ್ದೇನೆ. ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಎಂತ ಸಹ ಇಲ್ಲ, ಇದನ್ನು ಕಟ್ ಮಾಡಿ ಒಂದು ಡಬ್ಬಕ್ಕೆ ಹಾಕಿ ಅದಕ್ಕೆ ಸಕ್ಕರೆ ಹಾಕಿಡೋದು. ಸೊ ಅದು 1 ಮಂತ್ ಆದಮೇಲೆ ಕೊಳ್ತು ಬೇರೆ ಥರ ಬರ್ತದೆ ಅಂತ ನನ್ನೊಂದು ಥಾಟ್. ಹೇಗಾಗ್ತದೆ ಅಂತ ನಾನು 1 ಮಂತ್ ಆದಮೇಲೆ ಸಹ ನಿಮಗೆ ಬಾಟ್ಲಿಯನ್ನು ತೋರಿಸ್ತೇನೆ ಹೇಗಾಗ್ತದೆ ಅಂತ. ಹಾಗೆ ಎಂತ ಇದರಲ್ಲೇನು ಖರ್ಚಿಲ್ಲ, ಮತ್ತು ವೇಸ್ಟ್ ಆಗುವಂಥ ಸಹ ಎಂತೆಲ್ಲ, ಒಂದು 6-7 ಸ್ಪೂನು ಸಕ್ಕರೆ ವೇಸ್ಟ್ ಆಗ್ಬೋದು ಅಷ್ಟೇ. ನೋಡುವ, ಟ್ರೈ. ಮೇಲೆ ಅಪ್ಪನಿಗೆಲ್ಲ ಚಹಾ ಕೊಟ್ಟು ನಾಯಿಗಳಿಗೆಲ್ಲ ರಸ್ಕ್ ಹಾಕಿ ನಾನು ಹುಲ್ಲು ಮಾಡಿ, ಇವಾಗ ಹುಲ್ಲು ಇವತ್ತು ನಾನೇ ತಗೊಂಡು ಬಂದೆ. ಸುಮಾರು ಮಾಡಲಿಕ್ಕೆ ಆಗಲಿಲ್ಲ, ಲೇಟಾಗಿತ್ತು ಅಂತ ಹೇಳಿ. ಆಮೇಲೆ ಈಗ ಇದನ್ನು ಸಹ ತಗೊಂಡು ಬಂದೆ. ಇದು ಮಧ್ಯಾಹ್ನಕ್ಕಿಂತ ಮುಂಚೆನೇ ಕೊಯ್ದಿದ್ದೇನೆ. ಇವಾಗ ಅಲ್ಲಿ ಇತ್ತು, ಸೋಲಾರ್ ಟಾರ್ಪಲ್ನ ಒಳಗೆ ಇಟ್ಟಿದ್ದೆ. ಆಮೇಲೆ ಈಗ ತಗೊಂಡು ಇದಕ್ಕೆ ಹಾಕ್ಕೊಂಡು ಬಂದೆ. ಇದಕ್ಕೆ ಇನ್ನೂ ಸಕ್ಕರೆ ಮಿಕ್ಸ್ ಮಾಡಬೇಕು. ಈಗಲೇ 4:15 ಆಯಿತು. ಇನ್ನೊಂದು 5 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಏನಕ್ಕ ಇದು ನೋಡಿ, ಒಂದು ರೆಕ್ಕೆ ಮುರಿದೋದು ಬಂದಿದೆ ಮಾರೆ. ಅಯ್ಯೋ, ನನ್ನ ಕೂರ ಈಗ ಎಂತ ಮಾಡ್ತೇನೆ ಗೊತ್ತಿಲ್ಲ. ಇದು ಅಲ್ಲಿತ್ತು ಹೊಳೆಯಲ್ಲಿ, ಇನ್ನು ಹಟ್ಟಿಯಲ್ಲಿ ಆದರೆ ಸೇಫ್, ನಾಯಿಗಳೇನು ಮಾಡೋದಿಲ್ಲ. ಕೊಕ್ಕರೆ ನೋಡಿ ಪಾಪ,
ತುಂಬ ಮೇಲೆ ಹಾರಲಿಕ್ಕಾಗೋದಿಲ್ಲ, ಪ್ರಾಯ ಆಯಿತಾ ಅಂತ ಕಾಣಿಸ್ತದೆ. ಅಪ್ಪನ ಹತ್ರ ಹೇಳಿದಾಗ ಅವ್ರು ಹಾಗೆ ಹೇಳಿದರು. ಟಿಂಕಿ ಅಂತ ಮಾಡೋದಿಲ್ಲ, ಕೂರ ಒಮ್ಮೆ ಈಗ ಓಡಿಸಿದ, ನನಗೆ ಹೆದರಿಕೆಯಾಗಿ ಹೋಯಿತು. ಇದಕ್ಕೆ ಸಕ್ಕರೆ ಹಾಕಿದೆ ಆಯಿತಾ, ಹೇಗೆ ಆಗ್ತದೆ ಗೊತ್ತಿಲ್ಲ. ಮತ್ತು ಈ ಸಲ ಪ್ರಯೋಗ ಮಾಡೋದು ಗಣಿ ಇದ್ದಾರಲ್ಲ, ಅವರಿಗೆ ಕುಡಿಲಿಕ್ಕೆ ಕೊಡೋದು, ಹೇಗಾಗ್ತದೆ ಗೊತ್ತಿಲ್ಲ. ಆದರೆ ಇದರದ್ದು ಪೀಸ್ ಉಂಟಲ್ಲ, ಸಕ್ಕರೆ ಎಳ್ದು ತುಂಬ ಟೇಸ್ಟಿ ಆಗ್ತದೆ. ಅದನ್ನು ತಿಂದಿದ್ದೇನೆ ನಾನು. ಇಲ್ಲಂತ ಹೇಳಿದರೆ ನೀರು ಬಿಸಾಕೋದು ಆ್ಯಂಡ್ ಇದು ಉಂಟಲ್ಲ ಪೀಸನ್ನು ತಿನ್ನೋದು ಅಷ್ಟೇ. ಇವತ್ತು ಕಲ್ಲಂಗಡಿ ತಗೊಂಡಾಯ್ತಾ, ಇದು ನೋಡಿ ಅಂತೆ ಕಲರೇ ಇಲ್ಲ ಇದಕ್ಕೆ, ವೇಸ್ಟು. ಅಪ್ಪ 70 ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ. ಅಪ್ಪನ ಕರ್ಕೊಂಡು ಬಲ್ಲಿಗೆ ಹೋಗೋ, ನಾನೇ ಹಠ ಮಾಡಿ ನಂಗೆ ಬೇಕಪ್ಪ ಅಂತೇಳಿ ತಗೊಂಡು ಬಂದದ್ದು. ಈಗ ಬೈತಾರ ಅಂತ ನನಗೆ. ಅಪ್ಪ ಎಂತ ಹೇಳ್ತಾರೆ ನೋಡುವ. ಇದು ಎಂತ ಇದು ಚಪ್ಪೆ, ಇದು ಎಲ್ಲಿಂದ ನಂದದ್ದು ನೀನು? ನೀವೇ ತಗೊಟ್ಟದಲ್ಲ. ಕೊಡಲಿಲ್ಲ, ಚಾಪೆ ಒಳ್ಳೆ ಸಿಹಿ ಉಂಟು. ಹೌದಾ? ನಾನು ತಿನ್ನಲಿಲ್ಲ, ಸಿಹಿ ಉಂಟಂತೆ. ಕಲರ್ ಇಲ್ಲದ್ರೆ ತೊಂದರೆ ಇಲ್ಲ. ಆಗಿದ್ರೆ ಕಲರ್ ಇಲ್ಲ ನೋಡಿ, ಕಲರ್ ಎಂತ ಸಹ ಇಲ್ಲಲ್ಲ. ಕಲರ್ ಕಲ್ಲರ್ ಒಳ್ಳೆಯದಿಲ್ಲ, ಕಲ್ಲರ್ ಇಲ್ಲ ಇದಕ್ಕೆ, ಬಿಳಿ ಕಲ್ಲರು. ನೀಗ ಎಂತಂದರೆ ಚೂರು ಆಟ ಆಡಲಿ ಅಂತ ಹೇಳಿ ಬಿಟ್ಟದ್ದಾಯ್ತಾ. ಇವಳು ಇಡೀ ಎಲ್ಲ ಕಡೆ ಓಡಾಡ್ತಿದ್ದಾಳೆ. ಅಪ್ಪಂದು ಅಡಿಕೆ ಎಲ್ಲ ಹಾಳು ಮಾಡಿದ್ದಾಳೆ ಆಯಿತಾ. ನಾನು ಕಟ್ಟಿ ಹಾಕು ಅಂತ ಹೇಳಿದ್ರು ಸಹ ಸಿಗ್ತಿಲ್ಲ. ಸುಮಾರು ದಿವಸ ಆಯಿತು ಬಿಡದೆ, ಯಾಕಂದರೆ ಒಂದು ಹೂವಿನ ಗಿಡ ಬಂದೆಲ್ಲ ತಿಂತಾಳೆ, ಇನ್ನೊಂದು ಅಪ್ಪಂದು ತರಕಾರಿ ಗಿಡ ಎಲ್ಲ ಮೆಟ್ಟಿ ಮುರಿದು ಹಾಕ್ತಾಳೆ. ಅದಕ್ಕೋಸ್ಕರ ಅಪ್ಪ ಕಟ್ಟಿ ಹಾಕು ಅಂತಲೇ ಹೇಳೋದು. ಇವತ್ತೊಂದು ಆಟ ಆಡಲಿ ಅಂತ ಬಿಟ್ಟದ್ದು. ಇಷ್ಟು ಸಮಯದ್ದೆಲ್ಲ ಈಗ ತಿರ್ಸಿದ್ದಾಳೆ. ಅಡಿಕೆ ಎಲ್ಲ ಈಚೆ ಬಂದಿದೆ ಅಂತ. ಇವ ಒಬ್ಬ ಅವಳಿ ಕಂಪೆನಿಗೆ. ಆಯಿತು ಆಯಿತು. ಬಚ್ತಾ ಉಂಟು, ಆದರೂ ಸಹ ಓಡಬೇಕು. ಸಾಕಾ? ಕಟ್ಟಿ ಹಾಕುದಾ ಗೌರಿ? ಬಾರ ಹೋಗುವ, ಕಟ್ಟಿ ಹಾಕುವ ಬಾರ. ಸಿಗುವುದೇ ಇಲ್ಲ ಅಂತ ಅಪ್ಪನಿಗೆ ಗೊತ್ತಾದ್ರೆ ಈಗ ನನಗೆ ಬೈತಾರೆ. ಇಬ್ಬರು ಸಹ ಗೇಟ್ ದಾಟಿ ಹೊರಗೆ ಹೋಗಿದ್ರು, ಬಂದರು. ಒಟ್ಟು ಆಡ್ತಿದ್ದಾಳೆ. ಅಪ್ಪ ನೋಡ್ತಾ ಇದ್ದಾರೆ ಮಾತ್ರ. ಗೌರಿ ಬಾ ಅಂತ ಕರೆದ್ರು. ಅವಳು ಬರ್ತಿದ್ದಾಳೆ ಆಯಿತಾ, ಬರ್ತಾ ಇದ್ದಾಳೆ ನನ್ನನ್ನು ಹುಡುಕಿಕೊಂಡು. ನಾನು ಹಾಲು ಕರೆದು ಡೈರಿ ಕೊಟ್ಟು ಬಂದಾದಮೇಲೆ ಬಜಾವಿಗೆ ಬಂದಿದ್ದೇನೆ ನಾಳೆಗೆ ಈಸಿ ಆಗಲಿ ಅಂತ. ಇವಳು ಹುಡ್ಕೊಂಡು ಬಂದದ್ದು ನನ್ನನ್ನು. ನಾನು ಎಲ್ಲಾದರೂ ಕಾಣ್ತೇನಾ ಅಂತ ಕರೆಯೋದು. ನಂದು ರೆಸ್ಪಾನ್ಸ್ ಸಿಕ್ಕಿದ ತಕ್ಷಣ ಇನ್ನೊಂದ್ಸಲಿ ಕರೆಯೋದು. ಮಾ ಅಕ್ಕಳಿ ಕರೆಯೋದು. ಬರ್ತಿದ್ದಾಳೆ ಪಾಪು. ಅಕ್ಕಳಿ ಬಂದ್ಲು ಸುಬ್ಬಮ್ಮ. ನಾನು ಸಂಜೆ ಹಾಲು ಕೊಟ್ಟು ಡೈರಿಗೆಲ್ಲ ಹೋಗಿ ಬಂದ ಮೇಲೆ ಈಗ ಸಂಜೆ ಬಂದು ಬಜಾವ್ ಮಾಡ್ತಿದ್ದೇನೆ ನಾಳೆಗೆ ಈಸಿ ಆಗಲಿ ಅಂತ. ಇವಳನ್ನು ಹುಡುಕಿಕೊಂಡು ಬಂದದ್ದು ಕಾಡಿಗೆ ಸೀದಾ ಅಂತ. ಇಗಳು ಇಲ್ಲಿ ಸುಬ್ಬಮ್ಮ. ಏಯ್ ಗೌರಿ, ಸಂಜೆ ಬಂದು ನಾಳೆಗೆ ಬಜಾವ್ ಮಾಡಿದೆ. ಟಿಂಕಿ ಇದ್ದಾನೆ ಇಲ್ಲಿ ನೋಡಿ. ಈ ಸುಬ್ಬಮ್ಮ ಕೂಡ ಬಂದ್ಲು. ಇವಳಿಗೆ ನಾನು ಬರುವಾಗ ನೋಡಿದ್ಲು ಆಯಿತಾ. ಅಂದರೆ ಬರುವಾಗ ನೋಡಿದ್ಲು ಆಟಾಡ್ತಾ ಇದ್ಲು. ನಾನು ಬರಲಿಕ್ಕಿಲ್ಲ ಅಂತ ಅಂದಾಜು ಮಾಡಿದೆ. ಅರ್ಧ ಗುಣಿಯಾಗಿ ಹೋಗಿ ಹರಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ನಾನು ಇಲ್ಲಿದ್ದೇನೆ ಅಂತ ಗೊತ್ತಾಗಿ ಓಡಿ ಬಂದದ್ದೇ. ಸುಬ್ಬಮ್ಮ ಆಗುದಿಲ್ಲ, ಹೋಗುವ. ಬೇಡ ಜಗಳ ಬೇಡ. ಬಜಾವ್ ಹಾಕಿ ನಾನು ಮನೆ ಕೊಂಡೋಗಿ ಹಾಕಿದೆ. ಇವಳಿಗೆ ರಸ್ತೆ ಗೊತ್ತಿಲ್ಲದ ಈಗ ಬರ್ತಿದ್ದಾಳೆ. ನಾನು ಕರೆದೆ, ಅವಳಿಗೆ ಈಸಿಯಾಗಿ ವೇಯಲ್ಲೇ ಬಂದೆ. ಆದರೆ ಸಹ ಎಲ್ಲಿಂದೆಲ್ಲ ಬರ್ತಾ ಇದ್ದಾಳೆ ಕೂರನೊಟ್ಟಿಗೆ ಆಟ ಆಡಿಕೊಂಡು. ಹೋಗುವ ಇನ್ನು ಮನೆಗೆ, ಸಾಕಲ್ಲ ಇವತ್ತಿಗೆ. ಗೌರಿ ಮನೆ ಬಂತಂತ ಗೊತ್ತಾಯ್ತು ಈಗ ಅವಳಿಗೆ. ಅವ ನೋಡಿ ವೆಲ್ಕಮ್ ಮಾಡಲಿಕ್ಕೆ ಇದ್ದಾನೆ. ಇನ್ನು ಆಡಲಿಕ್ಕಿಲ್ಲ, ಇನ್ನು ಅವಳ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳೋದು ಅಷ್ಟೇ. ಕೇಳಬೇಕೆ.